ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್. SSC ನಡೆಸುವ CHSL ಎಕ್ಸಾಮ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ SSC CHSL ಎಕ್ಸಾಮ್ ಯಾವ ಹುದ್ದೆಗಳಿಗಾಗಿ ನಡೆಸುತ್ತಾರೆ ಎನ್ನುವುದಾದರೆ, ಇದು ಮೊದಲನೇದಾಗಿ LDC ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗಾಗಿ ಈ ಒಂದು ಎಕ್ಸಾಮ್ನ ನಡೆಸುತ್ತಾರೆ. ಹಾಗಾದರೆ ಈ ಎಕ್ಸಾಮ್ ಹೇಗೆ ನಡೆಯುತ್ತೆ, ಯಾವ ಹಂತದಲ್ಲಿ ನಡೆಯುತ್ತೆ, ಇದರಿಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಎಕ್ಸಾಮ್ ಮೊದಲನೇದಾಗಿ 2 ಹಂತದಲ್ಲಿ ನಡೆಯುತ್ತದೆ. ಒಂದು ಟೈರ್ 1 ಹಾಗೂ ಎರಡನೇದು ಟೈರ್ 2 ಅಂತ. ಟೈರ್ 1 ಎಕ್ಸಾಮ್ಗೆ ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ ಅನ್ನೋದಾದರೆ, ಒಂದನೇದು ನಿಮಗೆ ಟೈರ್ 1ನಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಅಂದರೆ 4 ಸಬ್ಜೆಕ್ಟ್ಗಳಾಗಿ ವಿಂಗಡಣೆ ಆಗುತ್ತೆ. ಅಂದರೆ ಒಂದನೇದು ಇಂಗ್ಲೀಷು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನಲ್ಲಿ, ಒಂದು ಇಂಗ್ಲೀಷು ಆಂಗ್ಲ ಭಾಷೆ. ಅದರಿಗೆ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತವೆ ಅಂದರೆ 25 ಇರುತ್ತೆ. ಅಂದರೆ ಟೋಟಲ್ ಮಾರ್ಕ್ಸು 50. ಅಂದರೆ ಇಲ್ಲಿ ಒಂದು ಪ್ರಶ್ನೆಗೆ 2 ಅಂಕಗಳು ರೀತಿಯಲ್ಲಿ, ಅಂದರೆ ನೀವು 25 ಪ್ರಶ್ನೆ ಸರಿಯಾದ ಅಂಕಗಳು ಉತ್ತರಿಸಿದರೆ, ಸರಿಯಾದ ಉತ್ತರ ಕೊಟ್ಟರೆ 50 ಮಾರ್ಕ್ಸ್ ನಿಮಗೆ ಬರ್ತವೆ ಇಂಗ್ಲೀಷಲ್ಲಿ. ಹಾಗೆ ಜನರಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು, ಜನರಲ್ ಅವೇರ್ನೆಸ್ ಇರ್ಬೋದು, ಎಲ್ಲವೂ 25 ಮಾರ್ಕ್ಸ್ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 25 ಇದ್ದರೆ ಟೋಟಲ್ ಮಾರ್ಕ್ಸ್ ನಿಮಗೆ 50 ಪ್ರತಿ ಸೆಕ್ಷನಲ್ಲೂ ಸಿಗ್ತಾ ಹೋಗ್ತದೆ. ಟೈಪ್ ಎಕ್ಸಾಮ್ ಆಗಿರೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಮತ್ತು ಮುಂದೆ ನೀವು ನೋಡೋದಾದರೆ, ದೇರ್ ವಿಲ್ ಬಿ ಅ ನೆಗೆಟಿವ್ ಮಾರ್ಕಿಂಗ್ ಆಫ್ 0.50 ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್. ಅಂದರೆ ಇಲ್ಲಿ ನೀವು ಒಂದು ತಪ್ಪು ಉತ್ತರ ಕೊಟ್ಟರೆ ನಿಮ್ಮ ಅಂಕಗಳಲ್ಲಿ 0.50 ಮಾರ್ಕ್ಸ್ ಕಡಿಮೆ ನಿಮಗೆ ದೊರೀತವೆ ಅಂತ ಅರ್ಥ. ಹಾಗಾದರೆ ಇದು ಒಂದೇ ಎಕ್ಸಾಮ್, ಒಂದು ಟೈರ್ 1 ಆಯಿತು. ಇನ್ನು ಟೈರ್ 2 ಅಂದರೆ ಎರಡನೇ ಹಂತದಲ್ಲಿ ನೋಡೋದಾದರೆ, ಟೈರ್ 2 ಎಕ್ಸಾಮು ಈ ರೀತಿ ಇರುತ್ತೆ. ಇಲ್ಲಿ ಸೆಷನ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಅಂದರೆ ಸೆಷನ್ ಕನ್ಸಿಡರ್ ಮಾಡ್ತೀವಿ. ಸೆಕ್ಷನ್ 1ನಲ್ಲಿ ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ನೀವು ರೀಸನಿಂಗ್ನ ನೋಡೋದು ಸಿಗುತ್ತೆ. ಅಂದರೆ ಇಲ್ಲಿ ನಂಬರ್ ಆಫ್ ಕ್ವಶನ್ಸು 30 ಇರ್ತವೆ. ಅಂದರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸು ಎರಡು ಸೇರಿಸಿ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗು ಮತ್ತು ಜನರಲ್ ಇಂಟೆಲಿಜೆನ್ಸ್ ಎರಡೂ ಸೇರಿಸಿದರೆ ನಿಮಗೆ 60 ಪ್ರಶ್ನೆಗಳು ಸಿಗ್ತವೆ. ಅಂದರೆ ಒಂದು ಪ್ರಶ್ನೆಗೆ 3 ಅಂಕ. 3 ಅಂಕ ಇಂಟು 3 ನೀವು 60 ಮಾಡಿದರೆ 180 ನಿಮಗೆ ಇಲ್ಲಿ ಸಿಗ್ತವೆ. ಅಂದರೆ ಸೆಕ್ಷನ್ 2 ಅಲ್ಲಿ ಬರೋದಾದರೆ, ಅದೇ ಸೆಷನ್ 1ನಲ್ಲಿ ಸೆಕ್ಷನ್ 2 ಬರೋದಾದರೆ ಇಂಗ್ಲೀಷು ಮತ್ತು ಜನರಲ್ ಅವೇರ್ನೆಸ್ ಕೂಡಿ 60 ಮಾರ್ಕ್ಸ್ ಇರುತ್ತೆ. ಅಂದರೆ ಇಲ್ಲಿ ಇಂಗ್ಲೀಷ್ 40 ಇದ್ದರೆ ಜನರಲ್ ಅವೇರ್ನೆಸ್ 20 ಇರುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಎರಡೂ ಕೂಡಿಸಿದರೆ 60 ಇಂಟು 3 ಅಂದರೆ ಇದು 180 ಆಯಿತು. ಆಮೇಲೆ ಇಲ್ಲಿ ನಿಮಗೆ ಸೆಕ್ಷನ್ 3ಅಲ್ಲಿ ಕಂಪ್ಯೂಟರ್ ನಾಲೆಜ್ ಮಾಡೆಲ್ ಅಂತ ಇರುತ್ತೆ. ಅಂದರೆ ಕಂಪ್ಯೂಟರ್ ಬಗ್ಗೆ ನಿಮಗೆ ಕೇಳ್ತಾರೆ. ಸಿಲೆಬಸ್ ನಾನು ಹೇಳ್ತೀನಿ ಮುಂದೆ. ಇಲ್ಲಿ ಏನಿಲ್ಲ ಅಂದ್ರೆ ಒಂದು 15 ಕ್ವಶನ್ ಇರ್ತವೆ. 15 ಇಂಟು ನೀವು 3 ಮಾಡಿದ್ರೆ 45 ನಿಮಗೆ ಮಾರ್ಕ್ಸ್ ಸಿಗ್ತವೆ. ಅಂದರೆ ನಿಮ್ಮ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗಲ್ಲಿ 180, ಇಂಗ್ಲೀಷಲ್ಲಿ ಜನರಲ್ ಅವೇರ್ನೆಸ್ಸಲ್ಲಿ 180, ಕಂಪ್ಯೂಟ್ರಲ್ಲಿ 45 ಮಾರ್ಕ್ಸ್ ನಿಮ್ಗೆ ಬಂದೇ ಬರ್ತವೆ. ಮತ್ತು ಇಲ್ಲಿ ನೀವು ಸೆಕ್ಷನ್ 2ದಲ್ಲಿ ನೋಡೋದಾದರೆ, ಸೆಷನ್ 2ದಲ್ಲಿ ಏನು ಕೇಳ್ತಾರೆ ಅಂದರೆ, ನೀವೇನಾದರೂ ಡಾಟಾ ಎಂಟ್ರಿ ಆಪ್ರೇಟರ್ ಆಗಲಿಕ್ಕೆ ಇಷ್ಟಪಡ್ತಿದ್ರೆ ಅಂದರೆ ನಿಮಗಿಲ್ಲಿ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ. ಒಂದು ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಅಂತ ಮಾಡಿ ಟೈಪಿಂಗ್ ಟೆಸ್ಟ್ ಮಾಡೋದು ಕೊಡ್ತಾರೆ. LDC ಆದರೂ ನಿಮಗೆ ಟೈಪಿಂಗ್ ಟೆಸ್ಟ್ ಇದ್ದೇ ಇರುತ್ತೆ. ಅದು ನೀವು ಅಟೆಂಡ್ ಮಾಡಲೇಬೇಕು. ಈಚ್ ಸೆಕ್ಷನು ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾದರೆ ಸಿಲೆಬಸ್ ಏನಿರುತ್ತೆ ಅಂತ ನೋಡೋದಾದರೆ, ಇಂಗ್ಲೀಷ್ ನೀವು ಅಂದರೆ ಟೈರ್ 1ನಲ್ಲಿ ಇಂಗ್ಲೀಷ್ ಸಿಲೆಬಸ್ ಇತ್ತಲ್ವ, ಅದು ಏನಿರುತ್ತೆ ಅಂತ ನೋಡೋದಾದರೆ, ಎರರ್ ಸ್ಪಾಟಿಂಗ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಸಿನೋನಿಮ್ಸ್ ಇರುತ್ತೆ ಅಂದರೆ ಸಮಾನಾರ್ಥಕ ಪದಗಳು, ಆಂಟೋನಿಮ್ಸ್ ಇರುತ್ತೆ, ಸ್ಪೆಲ್ಲಿಂಗು, ಡಿಟೆಕ್ಟಿಂಗ್ ಮಿಸ್ಸ್ಪೆಲ್ಡ್ ವರ್ಡ್ಸು, ಐಡಮ್ ಫ್ರೇಸು, ಒನ್ ವರ್ಡು, ಇಂಪ್ರೂವ್ಮೆಂಟ್ ಸೆಂಟೆನ್ಸು, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು, ವರ್ಬ್ಸು, ಕನ್ವರ್ಸೇಷನು, ಡೈರೆಕ್ಟ್ ಇಂಡೈರೆಕ್ಷನು, ರೈಷನೇಷನು, ಸಪ್ಲಿಂಗ್ ಹೇಳ್ತಾರೆ. ಜನರಲ್ ಇಂಟೆಲಿಜೆನ್ಸಲ್ಲಿ ನೋಡ್ಬೋದು, ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಜನರಲ್ ಇಂಟೆಲಿಜೆನ್ಸಲ್ಲಿ. ಮತ್ತು ಮ್ಯಾಥಮೆಟಿಕ್ಸಲ್ಲಿ ಅಂದರೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲೂ ಅದೇ ಇರುತ್ತೆ. ನಂಬರ್ ಸಿಸ್ಟಮು, ಫಂಡಮೆಂಟಲ್ಲು, ಅಲ್ಜಿಬ್ರಾ, ಜಿಯೋಮೆಟ್ರಿ ಇದೆಲ್ಲ ಇರುತ್ತೆ. ಟಿಗ್ನೋಮೆಟ್ರಿ ಇರುತ್ತೆ. ಆಮೇಲೆ ಜನರಲ್ ಅವೇರ್ನೆಸ್ ನಿಮ್ಮ ಕರೆಂಟ್ ಅಫೇರ್ಸ್ ಕೇಳ್ತಿರ್ಬೋದು ಅಥವಾ ಹಿಸ್ಟ್ರಿ ಕೇಳ್ತಿರ್ಬೋದು, ಎಲ್ಲವನ್ನು ಒಳಗೊಂಡಿರುತ್ತೆ ಈ ಎಕ್ಸಾಮು. ಆಮೇಲೆ ನಿಮಗೆ ಟೈರ್ 2 ಅಲ್ಲಿ ಬಂದರೆ ಸ್ವಲ್ಪ ಮ್ಯಾಥ್ಸ್ ಸಿಲೆಬಸ್ಸಲ್ಲಿ ಒಂದೇನೋ ಎರಡು ಆಗುತ್ತೆ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೊಬಬಿಲಿಟಿ 2 ಆಗುತ್ತೆ ಬಹುಶಃ. ಆಮೇಲೆ ನೀವು ನೋಡೋದಾದರೆ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವು. ಇಲ್ಲಿ ನೋಡೋದಾದರೆ ನೀವು ಕಂಪ್ಯೂಟರ್ ಎಕ್ಸಾಮ್ ಯಾವ ರೀತಿಯಾಗಿರುತ್ತೆ ಅಂದರೆ, ನಿಮ್ಮ ಕಂಪ್ಯೂಟರ್ಗೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ. ಬೇಸಿಕ್ ಕಂಪ್ಯೂಟರ್ ಏನು ಬಂದಿರ್ತದೆ, ರ್ಯಾಮು, ರೋಮು, ಇನ್ಪುಟ್ ಔಟ್ಪುಟ್ ಯಾವುದು, ಹೇಗಿರುತ್ತೆ ಸಾಫ್ಟ್ವೇರ್ ಬಗ್ಗೆ ಕೇಳ್ತಾರೆ. ವರ್ಕ್ ವಿತ್ ಇಂಟರ್ನೆಟ್ ಆ್ಯಂಡ್ ಇಮೇಲ್, ನಿಮಗೆ ಇಂಟರ್ನೆಟ್ ವರ್ಕ್ ಮಾಡೋಕ್ಕೆ ಬರುತ್ತಾ, ಇಮೇಲ್ ಟೈಪ್ ಮಾಡೋಕ್ಕೆ ಬರುತ್ತೆ, ಇಮೇಲ್ ಸೆಂಡ್ ಮಾಡ್ಲಿಕ್ಕೆ ಬರುತ್ತಾ,
ಬೇಸಿಕ್ ಆಫ್ ನೆಟ್ವರ್ಕ್ ಅಂದರೆ ನೀವು ಸೈಬರ್ ಸೆಕ್ಯೂರಿಟಿ ಅದರೆಲ್ಲ ಒಳಗೊಂಡಿರುತ್ತೆ. ಅದೇನು ನೀವು ಕ್ಲಿಯರ್ ಮಾಡ್ಕೋಬೋದು. 15 ಮಾರ್ಕ್ಸಿಂದ ಎಕ್ಸಾಮ್ ಇರುತ್ತೆ, ಅದನ್ನು ಆರಾಮ್ಸೆ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೋಹಿತ್ ಅಪ್ಡೇಟ್ಸ್ ಅಂತ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಏನಾದರೂ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ.